ಜನನಾಯಕ ಅಂಬಿಯನ್ನ ಕಳೆದುಕೊಂಡು ಇಡೀ ಕರುನಾಡೆ ಮರುಗುತ್ತಿದೆ. 5 ವರ್ಷಗಳ ಹಿಂದೆ ಅಂಬಿ ಕುಂದಾನಗರಿಯ ಗುಡಿಸಲುಗಳಿಗೆ ಭೇಟಿ ನೀಡಿದಾಗ ಅವರ ಜೀವ ಮರಗಿತ್ತು. ತಕ್ಷಣವೇ ಸ್ಲಂ ನಿವಾಸಿಗಳಿಗೆ ಅಂಬಿ G+ ಮಾದರಿಯ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆದರೆ ಈವರೆಗೂ ಗುಡಿಸಲಿನಲ್ಲಿರುವ ಕುಟುಂಬಗಳಿಗೆ ಅಂಬಿ ಕನಸಿನ ಸೂರುಗಳು ಸಿಕ್ಕಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅಂತ ಕನಸನ್ನು ಕಾಣಲಾಗಿತ್ತು. ಅವತ್ತಿನ ವಸತಿ ಸಚಿವರಾಗಿದ್ದ ರೆಬೆಲ್ ಸ್ಟಾರ್ ಅಂಬರೀಷ್ ಕರ್ನಾಟಕದಲ್ಲಿ ಅದರಲ್ಲೂ ಪ್ರಮುಖವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಗುಡಿಸಲುಗಳನ್ನು ಮುಕ್ತ ಮಾಡಿ ಅಲ್ಲಿ ಜನರಿಗೆ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಕೊಡ್ಬೇಕಂತ ಒಂದು ಕಲ್ಪನೆಯನ್ನು ಹೊಂದಿದ್ರು. ಆ ಒಂದು ನಿಟ್ಟಿನಲ್ಲಿ ಬೆಳಗಾವಿಯ ಶ್ರೀನಗರದಲ್ಲಿರ್ತಕ್ಕಂಥ ಗುಡಿಸಲು ನಿವಾಸಿಗಳೇನಿದ್ದಾರೆ, ಈ ಗುಡಿಸಲು ನಿವಾಸಿಗಳಿಗೆ ಒಂದು G+3 ಮನೆಗಳನ್ನು ನಿರ್ಮಿಸುವ ಮೂಲಕ ಅವರಿಗೆ ಸೂರು ಕಟ್ಟಿಕೊಡುವಂಥ ಕನಸು ಇನ್ನೂ ಕೂಡ ಅಪೂರ್ಣವಾಗಿದೆ. ಹೌದು, ಇವಾಗ ನಾವು ಬೆಳಗಾವಿಯ ಏನೊಂದು ಶ್ರೀನಗರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಎಡಬದಿಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ರೆಬೆಲ್ ಸ್ಟಾರ್ ಅಂಬರೀಷ್ ಒಂದು ವಸತಿ ಸಚಿವರಾಗಿದ್ದಾಗ ಏನು ಶ್ರೀನಗರದಲ್ಲಿ 200ಕ್ಕೂ ಅಧಿಕ ಒಂದು ಸ್ಲಂ ನಿವಾಸಿಗಳಿರ್ತಾರೆ. ಈ ಸ್ಲಂ ನಿವಾಸಿಗಳಿಗೆ ಒಂದು ಸುಸಜ್ಜಿತವಾದಂಥ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ಅಂತ ಹಿನ್ನೆಲೆಯಲ್ಲಿ ಅಂದಿನ ಜಿಲ್ಲಾಧಿಕಾರಿ ಆಗಿದ್ದಂಥ ಎನ್ ಜಯರಾಮ್ ಅವರು ವಸತಿ ಸಚಿವರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಆವಾಗ ಚಳಿಗಾಲ ಅಧಿವೇಶನಕ್ಕೆ ಬಂದಂಥ ರೆಬೆಲ್ ಸ್ಟಾರ್ ಅಂಬರೀಷ್ ಇದೇ ಶ್ರೀನಗರದ ಒಂದು ಪ್ರದೇಶಕ್ಕೆ ಭೇಟಿ ನೀಡ್ತಾರೆ. ಇಲ್ಲಿನ ಗುಡಿಸಲು ನಿವಾಸಿಗಳನ್ನು ಭೇಟಿಯಾಗಿ ಅವರು ಬದುಕನ್ನು ನೋಡಿ ಅವ್ರ ಜೀವ ಕೂಡ ಮರಗಿ ಹೋಗುತ್ತೆ. ತಕ್ಷಣವೇ ಈ ಒಂದು ಶ್ರೀನಗರದಲ್ಲಿರ್ತಕ್ಕಂಥ ಗುಡಿಸಲು ನಿವಾಸಿಗಳಿಗೆ ಒಂದು ಸೂರು ಕಲ್ಪಿಸಿಕೊಡಬೇಕು, G+3 ಕ್ಯಾಟಗರಿಯ ಸೂರನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಅನುದಾನವನ್ನು ಮಂಜೂರು ಮಾಡ್ತಾರೆ. ಜೊತೆಗೆ ಆ ಒಂದು ಕಾಮಗಾರಿ ಆರಂಭವಾಗಿ ಈಗ 5 ವರ್ಷ ಆಗಿದೆ, ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಜೊತೆಗೆ ಸ್ಥಳೀಯ ರಾಜಕೀಯ ತಿಕ್ಕಾಟದಿಂದ ಕೂಡ ಈ ಒಂದು ಗುಡಿಸಲಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಮನೆಯನ್ನು ಹಂಚಿಕೆ ಮಾಡುವಂಥ ಕೆಲಸ ಕೂಡ ಅಪೂರ್ಣವಾಗಿದೆ. ಯಾಕಂದರೆ ಕಳೆದ 30 ವರ್ಷದಿಂದ ಈ ಒಂದು ಗುಡಿಸಲದಲ್ಲಿದ್ದಂಥ ಏನು ನಿವಾಸಿಗಳಿದ್ದಾರೆ ಅವ್ರು ನನ್ನ ಜೊತೆ ಇದ್ದಾರೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಸ್ಲಂ ಬೋರ್ಡ್ನಿಂದ ನಿರ್ಮಾಣವಾದಂಥ ಒಂದು G+ ಕ್ಯಾಟಗರಿಯ ಒಂದು ಮನೆಗಳು. ಹಾಗಾದರೆ ಇಲ್ಲಿ ಸ್ಥಳೀಯರ ಅವ್ರನ್ನ ಕೇಳೋಣ. ಅಮ್ಮ, ಇದು ತಾವು ಎಷ್ಟು ವರ್ಷದಿಂದ ಗುಡಿಸಲಿದ್ರಿ ಮತ್ತು G+ ಕ್ಯಾಟಗರಿ ಮನೆ ಯಾವ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಆಯಿತು? ಅಂದ್ರೆ ನಾವು ಇಲ್ಲಿದ್ದು ಒಂದು 30 ವರ್ಷ ಆಯ್ತು ರೀ, 30-25 ವರ್ಷ ಆಯ್ತು ರೀ. ಅವಾಗಂದ್ರೆ ಇಲ್ಲೇ ಅದೀವ್ರಿ ನಾವು. ನಮ್ಗೆ ಯಾವುದೂ ಸರ್ಕಾರದಿಂದ ಯಾವುದೂ ಅನುಕೂಲ ಆಗಿಲ್ಲ. ಅಂಬರೀಷ್ ಅವರು ಒಂದ್ಸಲ ಇವಾಗ 5 ವರ್ಷ ಹಿಂದ್ಗಡೆ ಬಂದಿದ್ರು. ಇಲ್ಲಿ ಬಂದು ನೋಡಮ್ಮ, ನಿಮ್ಗೆ ಅಪಾರ್ಟ್ಮೆಂಟ್ ಶಾಂಕ್ಷನ್ ಆಗಿದೆ, ನಿಮ್ಗೆ ಅಪಾರ್ಟ್ಮೆಂಟ್ ಕಟ್ಕೊಡ್ತಾರೆ, ನೀವು ಇದರಲ್ಲಿ ವಾಸ ಮಾಡಿರಿ, ನೀವು ಚೆನ್ನಾಗಿರಿ, ಎಲ್ಲ ಬಿಲ್ಡಿಂಗ್ದವ್ರು ಹೆಂಗಿರ್ತಾರೆ ಹಂಗಿರ್ರಿ, ಬದಲಾವಣೆ ಆಗ್ರಿ ಅಂತ ಅವ್ರು ಹೇಳಿದ ಮಾತುಗಳು ನಮ್ಗೆ ತುಂಬ ಮನಸ್ಸು ತುಂಬ ತುಂಬ್ತು ರೀ. ಅವಾಗ ಬಂದು ಹೇಳಿದ್ರಿ. ಇವಾಗ ಅವ್ರು ಇಲ್ಲ, ಅದ್ರ ನಮಗೂ ಮನಸ್ಸೆಲ್ಲ ತುಂಬ ನೋವಾಗೈತೆ ರೀ. ಅವ್ರು ಇವಾಗ ಈ ಕ್ಷಣದಲ್ಲಿ ಅವ್ರು ಇಲ್ಲದಕ್ಕೆ ನಮ್ಗೆ ತುಂಬ ದುಃಖ ಆಗಿದ್ದಾರೆ ಸರ್. ಅಂದರೆ ನಿಮಗೆಲ್ಲ ಮನೆ ಕಟ್ಕೊಡ್ತಂತ ಅವರೇ ಹೇಳಿದ್ರು, ಅವಾಗ ಸ್ಯಾಂಕ್ಷನ್? ಅವಾಗ ಸ್ಯಾಂಕ್ಷನ್ ಆಗಿತ್ತು, ಅವರೇ ಬಂದು ಹೇಳಿದ್ರಿ. ನಮ್ಗೆ ಯಾರು ಬಂದು ಹೇಳಿಲ್ಲ, ಫಸ್ಟ್ ಹೇಳಿದ ಅವರೇ ರೀ. ಅಂಬರೀಷ್ ಅವ್ರು ಬಂದು ಏನಂದ್ರು, ನೋಡಮ್ಮ ನಿಮ್ಗೆ ಅಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಆಗೈತಿ, ಅಪಾರ್ಟ್ಮೆಂಟ್ ಕಟ್ಕೊಡ್ತಾರೆ, ಸರ್ಕಾರದಿಂದ ಬರುತ್ತೆ ನಿಮ್ಗೆ ಅಂತ ಹೇಳಿದ್ರಿ. ಅವರೇ ಹೇಳಿದ್ರಿ. ಇವತ್ತು ಅಂಬರೀಷ್ ಅವ್ರ ನಮ್ಮ ಜೊತೆ ಎಲ್ಲ ಅವರು ಕಟ್ಟಿ ಹೋದಂಥ ಮನೆಗಳು ನಮ್ಮ ಜೊತೆ ಇದೆ. ಅದರಂತೆ ಮನೆಗಳನ್ನು ಕೂಡ ಆದಷ್ಟು ಬೇಗ ನಮಗೆ ಹಂಚಿಕೆ ಮಾಡಬೇಕು ಅನ್ನೋಂಥ ಬೇಡಿಕೆ ಇಲ್ಲೇ ಸ್ಥಳೀಯ ಸ್ಲಂ ನಿವಾಸಿಗಳಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.